ನಮಸ್ಕಾರ. ಇದು ಬದಲಾಗ್ತಾ ಇದೆಯಾ ಬಿಜೆಪಿ ನಾಯಕತ್ವ ಅನ್ನೋದ್ರ ಬಗ್ಗೆ, ಬದಲಾಗ್ತಾ ಇದೆಯಾ ಹೈಕಮಾಂಡ್ ಅನ್ನೋ ವಿಶೇಷ ಕಾರ್ಯಕ್ರಮ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬಿಜೆಪಿಯ ಕೇಂದ್ರ ನಾಯಕತ್ವದಲ್ಲಿ ನಾಯಕರುಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದು ಕಾಣ್ತಾ ಬರ್ತಾ ಇತ್ತು. ಆದ್ರೆ ಈ ಭಿನ್ನತೆ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಇದೀಗ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳುವಂಥದ್ದು. ಯುಪಿ ಎಲೆಕ್ಷನ್ಸ್ ಇರ್ಬೋದು, ಕರ್ನಾಟಕದ ಕ್ರೈಸಿಸ್ ಇರ್ಬೋದು, ಜಾರ್ಖಂಡ್ ವಿಷಯದಲ್ಲಿ ಇದೆಲ್ಲವನ್ನೂ ಹ್ಯಾಂಡಲ್ ಮಾಡುವಲ್ಲಿ ಬಿಜೆಪಿ ಕೇಂದ್ರ ನಾಯಕತ್ವ ಅತ್ಯಂತ ವೀಕ್ ಆಗಿತ್ತು ಅನ್ನೋ ರೀತಿಯಲ್ಲಿ ಬಿಜೆಪಿಯ ಭೀಷ್ಮ ಸದೃಶ ವ್ಯಕ್ತಿತ್ವದ ನಾಯಕ ಎಲ್.ಕೆ. ಆಡ್ವಾಣಿ ಅವರು ಮಾತನಾಡಿದ್ದಾರೆ ಅಂತ ಹೇಳುವಂಥದ್ದು. ಆಡ್ವಾಣಿ ಅವರು ಈ ರೀತಿ ಮಾತನಾಡಿದರೆ ಅಂದಾಗ ಅತ್ಯಂತ ವಿಶೇಷ ಮಹತ್ವನ ಈ ಘಟನೆ ಪಡ್ಕೊಳ್ಳುತ್ತೆ. ಒಟ್ಟಾರೆ ಈ ರೀತಿ ಒಂದ್ ರೀತಿ ಗಡ್ಕರಿ ಅವರ ಮನೆಯಲ್ಲೂ ಕೂಡ ಈಗ ಒಂದು ಸಭೆ ನಡೀತಾ ಇದೆ. ಆ ಸಭೆಗೆ ಅಡ್ವಾಣಿ ಅವ್ರನ್ನ ಹಾಗೂ ಸುಷ್ಮಾ ಸ್ವರಾಜ್ ಅವ್ರನ್ನ ಆಹ್ವಾನಿಸಿಲ್ಲ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲೊಂದ್ ಕಡೆ ಹೋಳಾಗ್ತಾ ಇದೆಯಾ ಬಿಜೆಪಿ ಕೇಂದ್ರ ನಾಯಕತ್ವ, ಏನಾಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ. ಇದೆಲ್ಲದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಖ್ಯಾತ ಪತ್ರಕರ್ತರು, ಅಂಕಣಕಾರರು ಆಗಿರ್ತಕ್ಕಂಥ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ಅಮೀನ್ಮಠ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದಿನೇಶ್ ಅಮೀನ್ಮಠ್ ಅವರೇ, ವಾಜಪೇಯಿ ಇರಾದ ನಂತರದಲ್ಲಿ ಇವತ್ತು ನಾವೇನ್ ಬಿಜೆಪಿಯನ್ನ ನೋಡ್ತಾ ಇದ್ದೇವೆ, ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಒಡೆದ ಕನ್ನಡಿ ರೀತಿಯಲ್ಲಿ ಕಾಣ್ತಾ ಇದೆಯಾ ಬಿಜೆಪಿ? ಬಹಳ ಬಿಜೆಪಿಗೆ ದುರದೃಷ್ಟಕರವಾದಂತ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಏನಂತ? ಇದು ಮೇಲ್ನೋಟಕ್ಕೆ ನಮಗೆ ಇದು ಬಿಜೆಪಿ ಒಳಗಿನ ಆಂತರಿಕ ಸಂಘರ್ಷದಂತೆ ಕಂಡು ಬಂದರೂ ಕೂಡ, ಗಡ್ಕರಿ ಮತ್ತು ಅದ್ವಾನಿ ನಡುವಿನ ಸಂಘರ್ಷದಂತೆ ಕಂಡು ಬಂದರೂ ಕೂಡ, ವಾಸ್ತವದಲ್ಲಿ ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವಿನ ಸಂಘರ್ಷ ಅಂತ ನನಗನ್ನಿಸುತ್ತೆ. ಯಾಕೆಂದ್ರೆ ಪ್ರಾರಂಭದಿಂದಲೂ ಬಹುಶಃ ನಿಮಗೆ ಗೊತ್ತಿದ್ದಾಗೆ ಜಿನ್ನಾ ಕಾಂಟ್ರವರ್ಸಿಯ ನಂತರ ಬಿಜೆಪಿಯನ್ನು ಈಗ ಇಬ್ಬರು ಮೇರು ಸದೃಶ್ಯದ ವ್ಯಕ್ತಿತ್ವದ ನಾಯಕರಿದ್ದಾಗ, ಅದ್ವಾನಿ ಮತ್ತು ವಾಜಪೇಯಿ ಅವರಿದ್ದಾಗ, ಸಂಘ ಪರಿವಾರಕ್ಕೆ ಮುಖ್ಯವಾಗಿ ಆರ್ಎಸ್ಎಸ್ಗೆ ಪಕ್ಷವನ್ನ ತನ್ನ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಅಂತದ್ದು. ವಾಜಪೇಯಿ ಅವರು ನಿವೃತ್ತಿಯ ಅಂಚಿಗೆ ಸರಿದು ಹೋದ್ರೆ ನಂತರ ಉಳಿದವರು ಅದ್ವಾನಿ ಅವರು ಮಾತ್ರ. ಅದ್ವಾನಿ ಅವರನ್ನು ಕೂಡ ವ್ಯವಸ್ಥಿತವಾಗಿ ಪಕ್ಕಕ್ಕೆ ಸರಿಸುವ ಒಂದು ಪ್ರಯತ್ನವನ್ನು ಕಳೆದ ಒಂದು 6-7 ವರ್ಷಗಳಲ್ಲಿ, ಮುಖ್ಯವಾಗಿ ಜಿನ್ನಾ ವಿವಾದವನ್ನು ನೀವು ನೆನಪಿಸಿಕೊಂಡ್ರೆ, ಆ ಕಾಲದಲ್ಲಿ ಅದ್ವಾನಿಯವರ ಮೇಲೆ ಹೇಗೆ ಇಡೀ ಸಂಘ ಪರಿವಾರ ಬಿದ್ದು ಬಿಡುತ್ತೆ ನಮ್ಗೆ ಗೊತ್ತಿದೆ. ಅದರ ನಂತರದ ದಿನಗಳಲ್ಲಿ ನೀವು ನೋಡ್ತಾ ಬಂದ್ರೆ ಪ್ರತಿಯೊಂದು ಅವಕಾಶವನ್ನು ಕೂಡ ಸಂಘ ಪರಿವಾರ ಅಂದ್ರೆ ಆರ್ಎಸ್ಎಸ್ ಬಳಸಿಕೊಂಡು ತನ್ನ ಪ್ರಭುತ್ವವನ್ನು ಅದರೊಳಗೆ ಸ್ಥಾಪನೆ ಮಾಡಬೇಕು ಅನ್ನೋದು ಕಂಡು ಬಂದಿದೆ. ಈಗ ಗಡ್ಕರಿ, ಅದ್ವಾನಿ ಎದುರಿಗೆ ಗಡ್ಕರಿ ಒಬ್ಬ ಏಕಶ್ಚಿತ್ ನಾಯಕ. ನೀವು ಇಡೀ ರಾಷ್ಟ್ರ ಮಟ್ಟದ ಒಂದು ಜನಪ್ರಿಯತೆ ಆಗಲಿ, ಇಲ್ಲದ್ರೆ ಒಂದು ತಳಮಟ್ಟದ ಒಂದು ಶಕ್ತಿ ಆಗಲಿ, ಕಾರ್ಯಕರ್ತರ ಬೆಂಬಲವಾಗಲಿ ಆ ಮನುಷ್ಯನಿಗೆ ಇಲ್ಲ. ಅದರಿಂದ ಇದನ್ನು ನನಗೆ ಅನಿಸೋದು ಅದ್ವಾನಿ ವರ್ಸಸ್ ಗಡ್ಕರಿ ಅಂತ ಹೇಳುದು ಕೂಡ ಅದ್ವಾನಿ ಅವರಿಗೆ ಅಗೌರವ ಅಂತ ನನಗನಿಸೋದು. ಈ ಗಡ್ಕರಿ ಇವತ್ತು ಮಹತ್ವ ಪಡೆದದ್ದು ಯಾಕೆ ಅಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎನ್ನುವ ಕಾರಣಕ್ಕೆ ಹೊರತು ಇಂಡಿವಿಜುವಲ್ ಆಗಿ ಅವರಿಗೆ ಯಾವ ಮಹತ್ವ ಇಲ್ಲ. ಗೆದ್ದು ಬಂದಿಲ್ಲ. ಆನಂತರ ಈ ಕಳೆದ 2 ವರ್ಷಗಳಲ್ಲಿ ಕೂಡ ಅವರ ಸಾಧನೆ ನಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕರ್ನಾಟಕದಲ್ಲಿ ಇರ್ಬೋದು, ಅದ್ವಾನಿ ಅವರು ಎತ್ತಿದ ಪ್ರಶ್ನೆ, ಅದು ಜಾರ್ಖಂಡ್ ನಲ್ಲಿ ಇರ್ಬೋದು, ಇಲ್ಲದ್ರೆ ಯುಪಿ ಇಲೆಕ್ಷನ್ ನಲ್ಲಿ ಇರ್ಬೋದು, ಸೋಲ್ ಇರ್ಬೋದು. ಅದರಿಂದ ಅದರ ನಂತರನೂ ಕೂಡ ಈಗ ಸಾಮಾನ್ಯವಾಗಿ ಸೋತ ನಂತರ ಅವರ ಹುದ್ದೆ ಬದಲಾಗಬೇಕು. ಆದ್ರೆ ಇವರು ಪಕ್ಷದ ಬೈಲಾಗೆ ಅಮೆಂಡ್ಮೆಂಟ್ ಮಾಡಿ ಮತ್ತೆ ಗಡ್ಕರಿ ಅವರನ್ನು ಅಲ್ಲಿ ತಂದು ಕೂರಿಸ್ತಾರೆ ಅಂತ ಹೇಳಿದ್ರೆ, ಅದು ಗಡ್ಕರಿ ಅವರಲ್ಲಿ ಕೂತಿರುವುದು ಅವರ ಸ್ವಂತ ಬಲದಿಂದ ಅಲ್ಲ, ಅದು ಆರ್ಎಸ್ಎಸ್ ನ ಬಲದಿಂದ. ಅದರಿಂದ ಇದು ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೀತದೆ ಅದ್ವಾನಿ ವರ್ಸಸ್ ಸಂಘ ಪರಿವಾರ, ಮುಖ್ಯವಾಗಿ ಆರ್ಎಸ್ಎಸ್ ನಡುವೆ ನನಗನ್ನಿಸೋದು. ಯಾಕಂದ್ರೆ ಗಡ್ಕರಿ ಅವರು ಆರ್ಎಸ್ಎಸ್ ನ ಕ್ಯಾಂಡಿಡೇಟ್, ಅವರು ಅವರ ಬಲದಿಂದ ಆಗಿದ್ದಾರೆ. ಆದ್ರೆ ಒಂದ್ ಕಾಲದಲ್ಲಿ ನಾವು ನೋಡೋದಾದ್ರೆ ಇತಿಹಾಸದ ಬಗ್ಗೆ ಒಂದ್ಸರಿ ನಾವು ಕಣ್ಣು ಹಾಯಿಸಿದ್ರೆ, ರಥಯಾತ್ರೆಗಳ ರಾಜಕೀಯದಿಂದ ಅಡ್ವಾಣಿ ಲೋಕಸಭೆಯಲ್ಲಿ 2 ಸೀಟ್ ಇದ್ದಂತ ಒಂದು ಪಕ್ಷವನ್ನ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಕಟ್ಟುವಲ್ಲಿ ದೊಡ್ಡ ಮಟ್ಟದ ಈ ರಥಯಾತ್ರೆ ಇದೆಲ್ಲವೂ ಕೂಡ ಆರ್ಎಸ್ಎಸ್ಗೆ ಎಲ್ಲೋ ಒಂದ್ ಕಡೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಎರಡು ಒಂದೇ ಅನ್ನೋ ರೀತಿನಲ್ಲಿ ಅನ್ನಿಸ್ತಾ ಇತ್ತು ಆ ಕಾಲದಲ್ಲಿ. ಬಾಬ್ರಿ ಮಸೀದಿ ವಿಷಯ ಇರ್ಬೋದು, ಅದೆಲ್ಲವನ್ನೂ ನಾವು ನೋಡಿದಾಗ. ಆದ್ರೆ ಈಗ ಅದ್ಯಾಕೆ ಅಡ್ವಾಣಿ ವರ್ಸಸ್ ಆರ್ಎಸ್ಎಸ್ ಅನ್ನೋಂತ ಪರಿಸ್ಥಿತಿಗೆ ಬಂದ್ ನಿಲ್ತು? ಯಾವ ಒಂದು ಪೊಲಿಟಿಕಲ್ ಈಕ್ವೇಷನ್ಸ್ ಇದಕ್ಕೆ ಕಾರಣ ಆಯ್ತು ಅಂತ? ಈಗ ನೋಡಿ, 1984ರ ಲೋಕಸಭಾ ಚುನಾವಣೆ ಕೇವಲ 2 ಸೀಟುಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಗ್ವಾಲಿಯರ್ನಲ್ಲಿ ಸೋತಿದ್ರು. ಇನ್ನು ಈ ಪಕ್ಷಕ್ಕೆ ಭವಿಷ್ಯನೇ ಇಲ್ವಾ ಎನ್ನುವ ಒಂದು ಪರಿಸ್ಥಿತಿ ಇತ್ತು. ಆಗ 86ರಲ್ಲಿ ಅದ್ವಾನಿ ಅವರು ಆ ಪಕ್ಷದ ಅಧ್ಯಕ್ಷರಾಗ್ತಾರೆ. ನೀವು 86ರಿಂದ 91ರವರೆಗಿನ
ಅದ್ರ 116 ಸೀಟು ಬರುತ್ತೆ 91ರ ಲೋಕಸಭಾ ಚುನಾವಣೆಯಲ್ಲಿ. ಅದನ್ನು ಬೆಳೆಸಿದ ರೀತಿ ನೋಡಿದ್ರೆ ಇವತ್ತಿನ ಬಿಜೆಪಿ ಏನಿದೆ ಅದು ನನ್ನ ವೈಯಕ್ತಿಕವಾಗಿ ನನಗೆ ಅನಿಸುದು ಅದು ಸಂಪೂರ್ಣವಾಗಿ ಅದ್ವಾನಿ ಅವರ ಕೊಡುಗೆ. ಅದು ಅದ್ವಾನಿ ಅವರು ಬೆಳೆಸಿದ್ದದು. ಅದ್ವಾನಿ ಅವರು ಒಂದು ಉಗ್ರ ಹಿಂದುತ್ವವಾದದ ಒಂದು ಮುಖವನ್ನ ಎದುರಿಗಿಟ್ಟು ರಥಯಾತ್ರೆ ನಡೆಸ್ತಾರೆ. ಆಮೇಲೆ ನೀವು ಬಿಸಿಲು ಮಳೆ ಗಾಳಿ ಯಾವುದೇ ಈಗ 85 ವರ್ಷ ಮನುಷ್ಯನಿಗೆ ಈಗಲೂ ಯಾತ್ರೆ ಹೊರಡ್ತಾರೆ ಅವರು. ಆ ಕಾಲದಲ್ಲಿ ಯಾವುದನ್ನು ಲೆಕ್ಕಿಸದೆ ರಕ್ತ ಬೆವರು ಸುರಿಸಿ ಆ ಪಕ್ಷವನ್ನ ಕಟ್ಟಿದ್ದಾರೆ ಅವರು. ಆದ್ರೆ ನೀವು ಪ್ರಧಾನಿ ಆಗ್ಲಿಕ್ಕೆ ಯಾರೇನೋ ಪ್ರಶ್ನೆ ಬಂದಾಗ ಆಗ ವಾಜಪೇಯಿ ಆಗ್ತಾರೆ. ವಾಜಪೇಯಿ ಅವರು ಬಹಳ ದೊಡ್ಡ ವ್ಯಕ್ತಿತ್ವ, ಅದರ ಬಗ್ಗೆ ಅನುಮಾನನೇ ಇಲ್ಲ. ಆದರೆ ಪಕ್ಷ ಸಂಘಟನೆಯಲ್ಲಿ ವಾಜಪೇಯಿ ಅವರ ಕೊಡುಗೆ ಏನೂ ಇಲ್ಲ. ಎಲ್ಲರೂ ಸೇರಿ ಸಭೆಯನ್ನು ಸಂಘಟಿಸಿ ವೇದಿಕೆಯನ್ನು ಕಟ್ಟಿ ಮೈಕ್ ಹಾಕಿದ್ರೆ ಬಂದು ಭಾಷಣ ಮಾಡಿ ಜನರನ್ನ ಮೆಸ್ಮರೈಸ್ ಮಾಡ್ತಾ ಒಂದು ಶಕ್ತಿ ಇದೆ ಅವರಿಗೆ, ಅದರ ಬಗ್ಗೆ ಡೌಟೇ ಇಲ್ಲ. ವಾಜಪೇಯಿ ಅವರು ಒಂದು ಭಾಷಣದಿಂದ ಇಡೀ ರಾಜಕೀಯದ ಅಲೆನೇ ಬದಲಾಗುವಂತ ಪರಿಸ್ಥಿತಿಯನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ UP ಬಿಹಾರ್ ಈ ಭಾಗಗಳಲ್ಲಿ. ಅದರ ಬಗ್ಗೆ ಅನುಮಾನ ಇಲ್ಲ. ಆದ್ರೆ ಪಕ್ಷವನ್ನ ತಳಮಟ್ಟದಲ್ಲಿ ಒಬ್ಬ ಕಾರ್ಯಕರ್ತನ ಮಟ್ಟದಲ್ಲಿ ಅದನ್ನು ಸಂಘಟನೆ ಮಾಡಿದ್ದು, ಅದಕ್ಕೆ ಒಂದು ಐಡಿಯಾಲಜಿಯ ಒಂದು ಪೇಸ್ ಕೊಟ್ಟದ್ದು ಅದೆಲ್ಲವೂ ಅದ್ವಾನಿ. ಆದ್ರೆ ಅವರಿಗೆ ಒಮ್ಮೆ ಕಪಿಲ್ ಸಿಬಲ್ ಅವರು 2004ರಲ್ಲಿ ಇರಬೇಕು ಒಂದು ಬಹಳ ವ್ಯಂಗ್ಯವಾಗಿ ಹೇಳಿದ್ರು. ಅದು 2004ರ ಅವರ ಭಾರತೀಯ ಜನತಾ ಪಕ್ಷದ ಚುನಾವಣೆ ಹೋಗುವ ಮೊದಲು ಒಂದು ಬುಕ್ಲೆಟ್ ಮಾಡಿದ್ರು. ಅದರಲ್ಲಿ ವಾಜಪೇಯಿ ಅವರು ಕೂತಿದ್ದಾರೆ, ಅದ್ವಾನಿ ಅವರು ನಿಂತಿದ್ದಾರೆ. ಸಿಬಲ್ ಅವರು ಕೇಳ್ತಾರೆ ಅದ್ವಾನಿ ಅವರು ನಿಲ್ಲುದೇ ಕೂರುದೇ ಯಾವಾಗ ಅಂತ. ಅದು ನಿಜ. ಅದ್ವಾನಿ ಅವರು ಯಾವತ್ತು ವಾಜಪೇಯಿ ಅವರ ಹಿಂದೆ ನಿಂತವರು. ಬಹಳ ಕಷ್ಟಪಟ್ಟು ಬಹಳ ವಿರೋಧದ ನಡುವೆ ಅವರು ಉಪ ಪ್ರಧಾನಿ ಆಗ್ತಾರೆ. ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅವರಿಗೆ. 2004ರ ಚುನಾವಣೆಯಲ್ಲಿ ನೀವು ನೋಡಿದ್ರೆ ವಾಜಪೇಯಿ ಅದ್ವಾನಿ ಎನ್ನುವುದನ್ನು ಯಾರನ್ನು ಸರಿಯಾಗಿ ಪ್ರೊಜೆಕ್ಟ್ ಮಾಡಿರುವುದಿಲ್ಲ. ವಾಜಪೇಯಿಯೇ ಪ್ರಧಾನಿಯನ್ನು ಮಾಡ್ತಾರೆ. ನೀವು ಕಳೆದ ಚುನಾವಣೆಯಲ್ಲಿ ಕೂಡ ನೋಡಿದರೆ 2009ರ ಚುನಾವಣೆಯಲ್ಲಿ ನೋಡಿದರೆ ಅದು ಅದ್ವಾನಿ ಅವರೇ ಪ್ರಧಾನಿ ಅಭ್ಯರ್ಥಿ ಅಂತ ಪಕ್ಷ ಬಿಂಬಿಸಿದ್ರು ಕೂಡ ಇದ್ದಕ್ಕಿದ್ದಾಗೆ ನರೇಂದ್ರ ಮೋದಿ ಹೆಸರು ಬಂದುಬಿಡುತ್ತೆ. ಅದರಿಂದ ಈ ರೀತಿ ಅವರನ್ನ ಮೊದಲಿನಿಂದಲೂ ನನಗನ್ನಿಸುದು, ಈಗ ನೀವು ಅವರ ಒಂದು ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ಒಪ್ಪುದು ಬಿಡುದು ಬೇರೆ. ಆದರೆ ಸುಮಾರು ಅವರು ಹೆಚ್ಚು ಕಡಿಮೆ 47ನೇ ವರ್ಷಕ್ಕೆ RSSಗೆ ಬಂದವರು ಆ ದಿವಸದಿಂದ ರಾಜಕೀಯ ಚಟುವಟಿಕೆಯಲ್ಲಿದ್ದಾರೆ, ಈ ಪಕ್ಷವನ್ನು ಕಟ್ಟಿದ್ದಾರೆ. ಇಷ್ಟು ದೀರ್ಘಕಾಲ ರಾಜಕೀಯದಲ್ಲಿದ್ದು ಈ ದೇಶದ ಒಂದು ಅತ್ಯುನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಆಗದ ಏಕೈಕ ವ್ಯಕ್ತಿ ಅಂದ್ರೆ ಅದ್ವಾನಿ. ಎಲ್ಲ ಒಂದ್ ಕಡೆ ದುರಂತ ನಾಯಕನ ಖಂಡಿತ ದುರಂತರಾಗಿ ನನಗೆ ಅವರು ನೋಡಿದಾಗ ಅನಿಸುದು ಅವರೊಬ್ಬ ಭಗ್ನ ಹೃದಯಿ ಅಂತ. ಆದ್ರೆ ಅವರ ಸಂಯಮ ಇದೆಯಲ್ಲ ಅದು ಸಾಟಿ ಇಲ್ಲದ್ದು ನನಗೆ ಅನಿಸುತ್ತೆ. ಈಗ ನಾವು ಸಣ್ಣ ಪುಟ್ಟ ಹುದ್ದೆ ಸಿಗದಿದ್ರೆ ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜಕೀಯದಲ್ಲಿ ನೋಡ್ತಾ ಇಲ್ಲ ಇರುತ್ತೆ. ಒಂದು ಸಣ್ಣ ಪುಟ್ಟ ಹುದ್ದೆ ಸಿಗಿದ್ರೆ ಪಕ್ಷದ ವಿರುದ್ಧ ಮಾತಾಡುದು, ತನ್ನ ಆಕ್ರೋಶ ಅತೃಪ್ತಿಯನ್ನು ವ್ಯಕ್ತಪಡಿಸುದು, ಇದನ್ನೆಲ್ಲ ಮಾಡ್ತಾರೆ. ಆದ್ರೆ ಅದ್ವಾನಿ ಯಾವತ್ತೂ ಅದನ್ನು ಮಾಡಿಲ್ಲ. ಮಾಡಿದ್ರು ಬಹಳ ಗಂಭೀರವಾಗಿ ಇವತ್ತಿನ ಪ್ರಶ್ನೆಗಳನ್ನು ಕೂಡ ಅದು ತೂಕ ಇಟ್ಕೊಂಡು ಮಾಡಿದ್ರೆ ಇವತ್ತು ಕೂಡ ಎತ್ತಿರೋದು ಕೆಲವು ಐಡಿಯಾಲಜಿಕಲ್ ಆದ ಪ್ರಶ್ನೆ. ಇದು ಬಹಳ ವೈಯಕ್ತಿಕವಾದದ್ದಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಈ ಚರ್ಚೆನ ಮುಂದುವರಿಸೋದಕ್ಕಿಂತ ಮುಂಚೆ ದೆಹಲಿಯಿಂದ ನಮ್ಮ ಜೊತೆ ಡೆಕ್ಕನ್ ಹೆರಾಲ್ಡ್ನ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರ್ತಕ್ಕಂಥ ಹಾಗೂ ಖ್ಯಾತ ಪತ್ರಕರ್ತರು ಆಗಿರ್ತಕ್ಕಂಥ BS ಅರುಣ್ ಅವರು ನಮ್ಮ ಜೊತೆ ಈ ಚರ್ಚೆನಲ್ಲಿ ಭಾಗವಹಿಸ್ತಾರೆ. ಅರುಣ್ ಅವರೇ, ನಮ್ಮ ಜೊತೆ ದಿನೇಶ್ ಅಮೀನ್ ಮಠ್ ಅವರು ಕೂಡ ಇದ್ದಾರೆ. ಇವತ್ತು ನಾವು ಅಡ್ವಾಣಿ ಅವರು ಬಹಳ ಬಿಜೆಪಿಯ ಭೀಷ್ಮ ಸದೃಶ ನಾಯಕ ಅಡ್ವಾಣಿ ಅವರು ಬಿಜೆಪಿಯ ಆಂತರಿಕ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ನಾಯಕತ್ವದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಕೇಂದ್ರ ನಾಯಕತ್ವದ ಬಗ್ಗೆ ಹಿಂದೆನೂ ಬ್ಲಾಗ್ ಅಲ್ಲೆಲ್ಲ ಬರೆದಿದ್ರು ಅವರು, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಅವರು. ಏನು ಬಹಳ ವೀಕ್ ಆದಂತ ನಾಯಕತ್ವ ಅದು, ಜಾರ್ಖಂಡ್ ಕರ್ನಾಟಕ ಕ್ರೈಸಿಸ್ಗಳು, ಅನಂತರ UP ಎಲೆಕ್ಷನ್ಸ್ ನ ಹ್ಯಾಂಡಲ್ ಮಾಡುವಲ್ಲಿ ಅಂತ ಏನನ್ನ ಸೂಚಿಸುತ್ತೆ ಇದು? ನೀವು ಹೇಗೆ ನೋಡ್ತೀರಿ ಈ ಘಟನೆಯನ್ನು? ಇದು ಅದ್ವಾನಿ ಅವರು ಒಂದು ಸ್ಪಷ್ಟ ಚಿತ್ರಣ ಕೊಟ್ಟಿದ್ದಾರೆ. ಬಿಜೆಪಿನಲ್ಲಿ ಈಗ ಏನೇನು ಆಗ್ತಾ ಇದೆ, ಕಳೆದ ಅನೇಕ ವರ್ಷಗಳಿಂದ ಬಿಜೆಪಿನಲ್ಲಿ ಏನೇನು ಆಗ್ತಿತ್ತು ಅದ್ರ ಬಗ್ಗೆ ಅದ್ವಾನಿ ಪಬ್ಲಿಕ್ ಆಗಿ ಮಾತಾಡಿರಲಿಲ್ಲ. ಆದ್ರೆ ಇವತ್ತು ಅವರು ಓಪನ್ ಆಗಿ ಅವ್ರ ಬ್ಲಾಗ್ ನಲ್ಲಿ ಹೇಳ್ಕೊಂಡಿದ್ದಾರೆ, ಬಿಜೆಪಿ ನಾನು ಡಿಸಪಾಯಿಂಟ್ ಆಗಿದ್ದೀನಿ, ಬಿಜೆಪಿ ಇಂಟ್ರೋಸ್ಪೆಕ್ಷನ್ ಮಾಡಬೇಕು, ಅನೇಕ ಒಂದು ಯಾವುದೋ ಡಿಸಿಷನ್ಗಳನ್ನ ತಗೊಂಡಿದ್ರು. ಅದು ಕರ್ನಾಟಕದ ಬಗ್ಗೆ ಇರ್ಬೋದು, ಅಥವಾ ಜಾರ್ಖಂಡ್ ಬಗ್ಗೆ ರಾಜ್ಯಸಭಾ ಎಲೆಕ್ಷನ್ಗಳ ಬಗ್ಗೆ ಇರ್ಬೋದು, ಅಥವಾ ಉತ್ತರ ಪ್ರದೇಶದಲ್ಲಿ ಕುಶ್ವಾಹ ಅಂತ ಯಾವ ಮಂತ್ರಿನ ಮಾಯಾವತಿ
ಚೀಫ್ ಮಿನಿಸ್ಟರ್ ಆಗಿ ಹೊರಗೆ ಹಟ್ಟಿದ್ರು ಅಂತವ್ರನ್ನ ತಗೊಂಡಿದ್ದಿರ್ಬೋದು. ಇದೆಲ್ಲರ ಬಗ್ಗೆ ಅದ್ವಾನಿ ತಮ್ಮ ಬೇಸರವನ್ನು ಪ್ರಥಮ ಬಾರಿಗೆ ಹೊರಗಡೆ ಇಟ್ಟಿದ್ದಾರೆ. ಇದು ಬಿಜೆಪಿಯಲ್ಲಿ ಅನೇಕ ದಿನಗಳಿಂದ ನಡೆದು ಬಂದಿರೋ ಒಂದು ಆಂತರಿಕ ಕಲಹ ಏನಿದೆ ಇದು ಹೊರಗಡೆ ಬಂದಿದೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ವಾರ ಮುಂಬೈನಲ್ಲಿ ಏನಾಯ್ತು ಅಂತ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತಾ ಇತ್ತು. ಅದರಲ್ಲಿ ಅದ್ವಾನಿ ಯಾವಾಗ ಗಡ್ಕರಿ ಅವರ 2ನೇ ಬಾರಿಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅನ್ನೋ ರೆಸೊಲ್ಯೂಷನ್ ಇಂದ ಪಾರ್ಟಿ ತಗೊಳ್ತು, ಆ ಸಭೆಯಲ್ಲಿ ಅದ್ವಾನಿ ಅವರು ಗೈರು ಹಾಜರಾಗಿದ್ರು. ಅದಾದ ನಂತರ ಅಲ್ಲಿ ಒಂದು ಪಬ್ಲಿಕ್ ರ್ಯಾಲಿ ನಡೆಯುತ್ತೆ ಮುಂಬೈನಲ್ಲಿ, ಅದಕ್ಕೂ ಕೂಡ ಅದ್ವಾನಿ ಅವರು ಹೋಗಿರ್ಲಿಲ್ಲ. ಇದು ಅವರ ಅಸಮಾಧಾನವನ್ನು ಸೂಚಿಸುತ್ತೆ ಅಂತ ಅನೇಕರು ಹೇಳ್ತಾ ಇದ್ರು. ಆದ್ರೆ ಅದ್ವಾನಿ ಅದ್ರ ಬಗ್ಗೆ ಯಾವುದೇ ಬಹಿರಂಗ ಹೇಳಿಕೆ ಕೊಟ್ಟಿರಲಿಲ್ಲ. ಇವತ್ತು ಪ್ರಥಮ ಬಾರಿಗೆ ಈ ತರ ಒಂದು ಹೇಳಿಕೆ ಕೊಡ್ತಿದ್ದಾರೆ. ಇದು ನಿಮಗೆ ಗೊತ್ತಿರಬಹುದು, ಅದ್ವಾನಿ ಒಂದು 50-60 ವರ್ಷದಿಂದ ಪಬ್ಲಿಕ್ ಲೈಫ್ ನಲ್ಲಿ ಇರುವಂತಹ ಒಬ್ಬರು ನಾಯಕರು. ಅವ್ರು ಯಾವುದೇ ಒಂದು ಪಾರ್ಟಿಯ ಒಂದು ಬಹಿರಂಗ ರ್ಯಾಲಿ ಆಗಲಿ ಅದಕ್ಕೆ ಆಬ್ಸೆಂಟ್ ಆಗಿರಲಿಲ್ಲ, ಅಥವಾ ಯಾವುದೇ ಪಕ್ಷದ ಕಾರ್ಯಕ್ರಮಕ್ಕೆ ಡೆಲಿಬರೇಟ್ಲಿ ಅವರು ಆಬ್ಸೆಂಟ್ ಆಗಿರಲಿಲ್ಲ. ಆದ್ರೆ ಇದು ಪ್ರಥಮ ಬಾರಿಗೆ ಕಳೆದ ವಾರ ಹಾಗೆ ಮಾಡಿದ್ರು, ಮತ್ತೆ ಪ್ರಥಮ ಬಾರಿಗೆ ಪಕ್ಷದ ವಿರುದ್ಧ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು. ಓಕೆ, ಅರುಣ್ ಅವರೇ, ಎಲ್ಲ ಒಂದ್ ಕಡೆ ಅಡ್ವಾಣಿ ಅಂತಹ ನಾಯಕರಿಗೆ ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದಂಥವ್ರು, ಅಡ್ವಾಣಿ ಬಿಜೆಪಿ ಅಂದ್ರೆ ಅಡ್ವಾಣಿ ಅಂತ ಹೇಳುವಷ್ಟರ ಮಟ್ಟಿಗೆ ನಾಯಕರಾಗಿದ್ದಂಥವ್ರು, ಅಂತಹ ಅಗ್ರಜ ನಾಯಕತ್ವಕ್ಕೆ ಎಲ್ಲ ಒಂದ್ ಕಡೆ ಅವ್ರು ತಮ್ಮ ಅತೃಪ್ತಿಯನ್ನ ಹೊರಗೆ ಹಾಕೋ ಹಾಗಾದದ್ದು ಒಂದು ಸಣ್ಣ ಘಟನೆ ಬಗ್ಗೆ ಅಲ್ಲ, ಇದು ಒಂದು ನಿರಂತರವಾದಂತಹ ಪ್ರಕ್ರಿಯೆ ಬಗ್ಗೆ ಅವರ ಅತೃಪ್ತಿ ಹೊರಗಡೆ ಬಂದಿದೆ ಅಂತ ಹೇಳುವಂಥದ್ದು. ಎಲ್ಲ ಒಂದ್ ಕಡೆ ನಾವು ಹೊರಗಡೆಯಿಂದ ನೋಡೋರಿಗೆ ಬಿಜೆಪಿಯಲ್ಲಿ ಅಡ್ವಾಣಿ ಸಿಂಗಲ್ ಔಟ್ ಆಗ್ಬಿಟ್ಟಿದಾರ, ಅಡ್ವಾಣಿ ಸುಷ್ಮಾ ಸ್ವರಾಜ್ ಒಂದ್ ಕಡೆ ಆಗಿದಾರ, ಅಂತಹ ಹಿರಿಯ ನಾಯಕನ ಮಾತಿಗೆ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಸಂಪೂರ್ಣವಾಗಿ ಉಂಟಾಗಿದೆಯಾ? ಎಲ್ಲೊಂದ್ ಕಡೆ ಪವರ್ ಕಂಪ್ಲೀಟ್ ಆಗಿ ಶಿಫ್ಟಿಂಗ್, ಏನು ಕೇವಲ ಕುರ್ಚಿ ಮಾತ್ರ ಅಲ್ಲ, ಎಲ್ಲಾ ತರದ ಪವರ್ ಶಿಫ್ಟಿಂಗ್ ಆಗಿದೆಯಾ ಬಿಜೆಪಿನಲ್ಲಿ ಅಂತ ಅನ್ಸುತ್ತೆ? ಪವರ್ ಶಿಫ್ಟಿಂಗ್ ಆಗ್ತಾ ಇರಬಹುದು, ಆದ್ರೆ ಅದು ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಇನ್ನೂ ಅದ್ರ ಬಗ್ಗೆ ಚಿತ್ರಣ ಸ್ಪಷ್ಟವಾಗಿಲ್ಲ. ಅದ್ವಾನಿ ಅವರು 2009ರಲ್ಲಿ ನೀವು ನೋಡಿರ್ಬೋದು, ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯಿಂದ ಚುನಾವಣೆಗೆ ಇಳಿದಿದ್ರು. ಆದ್ರೆ ಪಕ್ಷ ಡಿಫೀಟ್ ಆಯ್ತು, ಪಕ್ಷ ಸೋಲ್ತು, ಅದ್ವಾನಿ ಗೆದ್ರು. ಆದ್ರೆ ನಂತರ ಏನಾಯ್ತು ನಿಮ್ಗೆ ಗೊತ್ತಿದೆ, ಅದ್ವಾನಿ ಲೋಕಸಭಾ ನಾಯಕರಾಗಿ ಕೂಡ ಅವರು ಅಧಿಕಾರದಲ್ಲಿ ಮುಂದುವರಿಲಿಲ್ಲ, ಅದನ್ನ ಸುಷ್ಮಾ ಸ್ವರಾಜ್ ಕೈಗೆ ಹೋಯ್ತದು. ಇದು ಅದ್ವಾನಿ ಅವರ ಒಂದು ಡೌನ್ಫಾಲ್ ಅಂತ ಏನಿದೆ, ಡಿಕ್ಲೈನ್ ಸ್ಟಾರ್ಟೆಡ್ ಇನ್ 2006 ಅಂತ ಹೇಳ್ಬೋದು. ಯಾವಾಗ ಅವರು ಪಾಕಿಸ್ತಾನದ ಯಾತ್ರೆ ಮಾಡಿದ್ರು, ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ಪ್ರಶಂಸೆ ಮಾಡಿದ್ರು. ಹಿ ಈಸ್ ಎ ಸೆಕ್ಯುಲರ್ ಲೀಡರ್ ಅಂತ ಹೇಳಿದ್ರು. ಹಿ ವಾಸ್ ಎ ಸೆಕ್ಯುಲರ್ ಲೀಡರ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ ತಕ್ಷಣ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ. RSS ಅವ್ರ ಮೇಲೆ ಒಂದು ತರಹದ ದಾಳಿ ಶುರು ಮಾಡ್ತು. ಅವರು ಪಕ್ಷದ ಹುದ್ದೆಗೆ, ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ರು ಅವಾಗ ರಿಸೈನ್ ಮಾಡಿದ್ರು. ಆದ್ರೆ ನಂತರ ಅದನ್ನು ವಾಪಸ್ ತಗೊಂಡ್ರು. ಅವತ್ತಿಂದ ಅವ್ರದ್ದು ಒಂಥರ ಡಿಕ್ಲೈನ್ ಶುರು ಆಯ್ತು ಅಂತ ನನಗನ್ಸುತ್ತೆ. ಆಮೇಲೆ ನಿಮ್ಗೆ ಗೊತ್ತಿದೆ, 2009ರಲ್ಲಿ ಯಾವಾಗ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ, ಅವಾಗ ಅವರನ್ನ ಅನೇಕರು ಒಂಥರ ಮೂಲೆ ಗುಂಪು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಹುಶಃ ಅದು ಕೆಲವರು ಸಕ್ಸೀಡ್ ಆದ್ರು ಅಂತ ನನ್ಗನ್ಸುತ್ತೆ. ಅದಾದ ನಂತರ ಬೇರೆ ನಾಯಕರುಗಳು ಹಾಗೇನೆ ಬಂದರು. ಜೇಟ್ಲಿ ರಾಜ್ಯಸಭಾದಲ್ಲಿ ನಾಯಕರಾದರು, ಅಪೋಸಿಷನ್ ಲೀಡರ್. ಸುಷ್ಮಾ ಸ್ವರಾಜ್ ಲೋಕಸಭೆನಲ್ಲಾದ್ರು. ಪಕ್ಷದ ಅಧ್ಯಕ್ಷ ಯಾರೋ ಒಬ್ರು ಡೆಲ್ಲಿನಲ್ಲಿ ಒಂಥರ ಹೆಸರು ಅಷ್ಟೇನು ಪರಿಚಿತ ಆಗಿಲ್ಲದೆ ಇರುವಂತ ಗಡ್ಕರಿ ಅವರಿಗೆ ಹೊತ್ತು ಪಕ್ಷದ ಅಧ್ಯಕ್ಷರ ಹುದ್ದೆ. ಮತ್ತೆ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ, ಅವರು ಒಂದು ರೀತಿಯ ನಾಯಕರಾಗಿ ಹೊರಹೊಮ್ಮತಾ ಬಂದ್ರು. ಹೀಗೆ ಅನೇಕರು ಮೇಲ್ ಬಂದ್ರು, ಅದ್ವಾನಿ ಒಂದು ರೀತಿಯಲ್ಲಿ ಮೂಲೆಗುಂಪಾಗ್ತಾ ಹೋದ್ರು ಅಂತ ನನಗನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಅರುಣ್ ಅವರೇ. ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀವಿ. ಈಗ ಬಿಜೆಪಿ ಮುಖಂಡರಾದಂತಹ ವಾಮನಾಚಾರ್ಯ ಅವರಿದ್ದಾರೆ ನಮ್ಮ ಜೊತೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ತಾವು ಕೂಡ ಮಾತನಾಡಬಹುದು. ವಾಮನಾಚಾರ್ಯ ಅವರೇ, ಅಡ್ವಾಣಿ ಅವರು ಬಿಜೆಪಿಯ ಕೇಂದ್ರ ನಾಯಕತ್ವದ ಬಗ್ಗೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು, ಅವ್ರ ಬ್ಲಾಗ್ ನಲ್ಲಿ ಬರ್ಕೊಟ್ಟಿರೋದು ನೀವು ಖಂಡಿತ ಗಮನಿಸಿರ್ತೀರಾ. ಅತ್ಯಂತ ವೀಕ್ ಆದಂತಹ ನಾಯಕತ್ವ ಅನ್ನೋದನ್ನ ಬಹಳ ಸ್ಪಷ್ಟ ನುಡಿಗಳಲ್ಲಿ ಅವರು ಹೇಳಿದ್ದಾರೆ. ಪೂರ್ ಲೀಡರ್ಶಿಪ್ ಅನ್ನೋದನ್ನ ಹೇಳಿದ್ದಾರೆ. UP ಎಲೆಕ್ಷನ್ಸ್ ವಿಷಯದಲ್ಲಿ, ಕರ್ನಾಟಕ ಕ್ರೈಸಿಸ್ ವಿಷಯದಲ್ಲಿ, ಜಾರ್ಖಂಡ್ ವಿಷಯದಲ್ಲಿ ಸ್ಪಷ್ಟವಾಗಿ ಅಡ್ವಾಣಿ ಅವರು ಹೇಳಿದ್ದಾರೆ. ಇವತ್ತು ನಿತಿನ್ ಗಡ್ಕರಿ ಅವರ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಸಭೆನಲ್ಲೂ ಕೂಡ ಸುಷ್ಮಾ ಸ್ವರಾಜ್ ಮತ್ತು ಅಡ್ವಾಣಿ ಅವರಿಗೆ ಆಹ್ವಾನ ಇಲ್ಲ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಏನನ್ನ ಸೂಚಿಸ್ತಾ ಇದೆ ಇದು ಅಂತ ಬಿಜೆಪಿನಲ್ಲಿ? ಹಲೋ ಹಲೋ, ವಾಮನಾಚಾರ್ಯ ಅವರೇ, ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಓಕೆ, ಬಹುಶಃ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. RSS ಮತ್ತು ಬಿಜೆಪಿ ನಡುವಿನ ಸಂಘರ್ಷ ಇದನ್ನ ಅಂತ ನೀವು ನೋಡ್ತಾ ಇದ್ರಿ. ಈಗ RSSಗೆ ಇದು ಅಡ್ವಾಣಿ ಅವರ ವೈಯಕ್ತಿಕ ನಷ್ಟ ಖಂಡಿತ ಅಲ್ಲ, ಇದು ಇಡೀ ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟ ಅಲ್ವಾ? ಇದು ಇಂಟರ್ನ್ RSSಗೂ ಕೂಡ ಸೋಲೆ ಅಲ್ವಾ ಅದೊಂದು ರೀತಿನಲ್ಲಿ? ಬಹುಶಃ RSS ಆ ದೃಷ್ಟಿಯಿಂದ ಅದನ್ನು ನೋಡ್ತಾ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕೆಂದ್ರೆ
ಇವತ್ತು ನೀವು ಮಾತಾಡುವಾಗ ಡಿಸ್ಕಷನ್ ಅಲ್ಲಿ ಬಂತ ಅದ್ವಾನಿ ಒಂಟಿ ಆಗ್ತಾ ಇದ್ದಾರೆ. ಅದ್ವಾನಿ ಅವರನ್ನು ಐಸೋಲೇಟ್ ಮಾಡುವ ಪ್ರಯತ್ನ ಕಳೆದ 7 ವರ್ಷಗಳಿಂದ ನಡೀತಾ ಇದೆ. ಜಿನ್ನಾ ವಿವಾದದ ನಂತರ ನೀವು ನೋಡಬೇಕಾದ್ರೆ ಜಿನ್ನಾ ವಿವಾದ ಪಾಕಿಸ್ತಾನದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟು ಡೆಲ್ಲಿಗೆ ಬಂದಾಗ ಅವರ ನಿರೀಕ್ಷೆ ಏನಿತ್ತಂದ್ರೆ ಅಟ್ಲೀಸ್ಟ್ ಅವರ ಸುತ್ತಮುತ್ತ ಒಂದಷ್ಟು ನಾಯಕರು ಇದ್ರು. ಅನಂತ್ ಕುಮಾರ್ ಇರ್ಬೋದು, ವೆಂಕಯ್ಯ ನಾಯ್ಡು ಇರ್ಬೋದು, ಜೇಟ್ಲಿ ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು. ಇವರೆಲ್ಲ ಅದ್ವಾನಿ ಕ್ಯಾಂಪ್ನವರಂತ ಗುರುತಿಸಿಕೊಂಡವರು. ಅವರನ್ನು ಸೇರಿದ ಹಾಗೆ ಯಾವ ನಾಯಕರು ಕೂಡ ಅದ್ವಾನಿ ಅವರ ನೆರವಿಗೆ ಬರಲಿಲ್ಲ. ಜಿನ್ನಾ ಅವರ ಕುರಿತ ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಎಲ್ಲಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು, ಅದನ್ನು ಸಮರ್ಥನೆ ಮಾಡಲಿಕ್ಕೆ ಕೂಡ ಅವಕಾಶ ಇತ್ತು. ಜಿನ್ನಾ ಒಬ್ಬ ಸೆಕ್ಯುಲರ್ ಲೀಡರ್ ಎನ್ನುವುದನ್ನು ಅದು ನೀವು ಇತಿಹಾಸದ ಪುಟಗಳಲ್ಲಿ ಇದೆ, ಅದರ ವಸ್ತೇನು ಹೇಳಿಲ್ಲ ಅವರು. ಆದ್ರೆ ಅದು ಬಹಳ ಸ್ಪಷ್ಟ ಏನಂದ್ರೆ ಆ ದಿವಸ ಜಿನ್ನಾ ವಿವಾದದ ಹೇಳಿಕೆಯನ್ನು ಕೊಟ್ಟದಕ್ಕೆ ಬೇರೆ ಕಾರಣಗಳಿದೆ ಅಂತ ನನಗನ್ನಿಸುತ್ತೆ. ಒಂದು ಏನಂದ್ರೆ